ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 9 ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಧ್ಯಾಯದ ರಿವಿಷನ್. ಒಟ್ಟು ಅಂಕಗಳು 8, ಒಟ್ಟು ಪ್ರಶ್ನೆಗಳು 3, 1 ಅಂಕದ 1, 3 ಅಂಕದ 1, 4 ಅಂಕದ 1 ಪ್ರಶ್ನೆ. ನಿಯಮಗಳು. ಬೆಳಕಿನ ಪ್ರತಿಫಲನದ ನಿಯಮಗಳು. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರೂ ಒಂದೇ ಸಮತಲದಲ್ಲಿರುತ್ತದೆ. ಬೆಳಕಿನ ವಕ್ರೀಭವನದ ನಿಯಮಗಳು. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನು ಸ್ನೆಲ್ನ ವಕ್ರೀಭವನ ನಿಯಮ ಎನ್ನುವರು. sin i upon sin r = ಸ್ಥಿರಾಂಕ. ಉಪಯೋಗಗಳು. ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ. ಪೀನ ದರ್ಪಣದ ಉಪಯೋಗ ವಾಹನಗಳ ಹಿನ್ನೋಟ ದರ್ಪಣಗಳಲ್ಲಿ ಉಪಯೋಗಿಸುತ್ತಾರೆ. ನಿಮ್ನ ದರ್ಪಣ ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ, ವಾಹನಗಳ ಮುಂಭಾಗದ ದೀಪಗಳಲ್ಲಿ, ಕ್ಷೌರ ದರ್ಪಣದಲ್ಲಿ, ದಂತ ವೈದ್ಯರು ಸೌರ ಕುಲುಮೆಗಳಲ್ಲಿ ಉಪಯೋಗಿಸುತ್ತಾರೆ. ಕಾರ್ಟೀಸಿಯನ್ ಸಾಂಪ್ರದಾಯಿಕ ಸಂಕೇತಗಳು. ಮೇಲ್ಭಾಗಕ್ಕೆ ಪಾಸಿಟಿವ್, ಎತ್ತರ ಕೆಳಕ್ಕೆ ನೆಗೆಟಿವ್, ಎಡಕ್ಕೆ ದೂರ ನೆಗೆಟಿವ್, ಬಲಕ್ಕೆ ದೂರ ಪಾಸಿಟಿವ್. ಸೂತ್ರ. ದರ್ಪಣದ ಸೂತ್ರ ಮತ್ತು ಪದಗಳ ವಿವರಣೆ. ದರ್ಪಣದ ಧ್ರುವದಿಂದ ವಸ್ತುವಿಗೆ ಇರುವ ದೂರವನ್ನು ವಸ್ತು ದೂರ ಎನ್ನುವರು. ಯು. ದರ್ಪಣ ಧ್ರುವದಿಂದ ಪ್ರತಿಬಿಂಬಕ್ಕೆ ಇರುವ ದೂರವನ್ನು ಪ್ರತಿಬಿಂಬ ದೂರ ಎನ್ನುವರು. ವಿ. ದರ್ಪಣ ಧ್ರುವದಿಂದ ಪ್ರಧಾನ ಸಂಗಮಕ್ಕಿರುವ ದೂರವನ್ನು ಸಂಗಮ ದೂರ ಎನ್ನುವರು. ಎಫ್. 1/v + 1/u = 1/f. ದರ್ಪಣದ ಸೂತ್ರ. ವರ್ಧನೆ. ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ಅನುಪಾತವನ್ನು ವರ್ಧನೆ ಎನ್ನುವರು. ಉದಾಹರಣೆಗಾಗಿ ದರ್ಪಣ ಮೇಲೆ ಒಂದು ಸಮಸ್ಯೆಯನ್ನು ನೋಡಿದಾಗ 12 ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ನ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನಾಕ್ಷದ ಮೇಲೆ ಇರಿಸಿದೆ. ವಸ್ತು ದರ್ಪಣದಿಂದ 18 ಸೆಂಟಿಮೀಟರ್ ದೂರದಲ್ಲಿದ್ದರೆ ಉಂಟಾದ ಪ್ರತಿಬಿಂಬ ದೂರವನ್ನು ಲೆಕ್ಕಾಚಾರ ಮಾಡಿ ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯುವ ಮೂಲಕ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ. ಸಂಗಮ ದೂರ f = -12 ಸೆಂಟಿಮೀಟರ್, ವಸ್ತುವಿನ ದೂರ u = -18 ಸೆಂಟಿಮೀಟರ್, ಪ್ರತಿಬಿಂಬ ದೂರ ಎಷ್ಟು? ದರ್ಪಣದ ಸೂತ್ರ 1/v + 1/u = 1/f. ಬೆಲೆಯನ್ನು ಆದೇಶಿಸಿದಾಗ v = -36 ಸೆಂಟಿಮೀಟರ್ ಪ್ರತಿಬಿಂಬದ ದೂರ. ವರ್ಧನೆ m h/h = -v/u = -36 m -2. ಪ್ರತಿಬಿಂಬದ ಸ್ವಭಾವ ಸತ್ಯ, ತಲೆಕೆಳಗಾದ ಮತ್ತು ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ. ವರ್ಧನೆಯ ಸೂತ್ರ. m = ಪ್ರತಿಬಿಂಬದ ಎತ್ತರ h' ವಸ್ತುವಿನ ಎತ್ತರ m h'/h. ವರ್ಧನೆಯು ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳ ಜೊತೆಗೆ ಸಂಬಂಧವನ್ನು ಸಹ ಹೊಂದಿದೆ. ಇದನ್ನು ಈ ಕೆಳಗಿನಂತೆ ವ್ಯಕ್ತಪಡಿಸುತ್ತಾರೆ. ವರ್ಧನೆ m h'/h -v/u. ಮೈನಸ್ ವರ್ಧನೆಯು ಋಣಾತ್ಮಕ ಚಿಹ್ನೆಯು ಪ್ರತಿಬಿಂಬದ ಸತ್ಯ ಪ್ರತಿಬಿಂಬ ಎಂಬುದನ್ನು ಸೂಚಿಸುತ್ತದೆ. ಪ್ಲಸ್ ವರ್ಧನೆಯಲ್ಲಿ ಧನಾತ್ಮಕ ಚಿಹ್ನೆಯು ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಎಂಬುದನ್ನು ಸೂಚಿಸುತ್ತದೆ. ಮಸೂರದ ಸೂತ್ರ. ವಸ್ತು ದೂರ u, ಪ್ರತಿಬಿಂಬ ದೂರ v, ಸಂಗಮ ದೂರ f. ಮಸೂರದ ಸೂತ್ರ 1/v - 1/u = 1/f. ವರ್ಧನೆ. ಪ್ರತಿಬಿಂಬದ ಎತ್ತರ ವಸ್ತುವಿನ ಎತ್ತರ h'/h. ವರ್ಧನೆ m h'/h = v/u. ಉದಾಹರಣೆಗೆ ಒಂದು ನಿಮ್ನ ಮಸೂರದ ಸಂಗಮ ದೂರ 30 ಸೆಂಟಿಮೀಟರ್ ಆಗಿದೆ. ಮಸೂರದಿಂದ ಪ್ರತಿಬಿಂಬ 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿಡಬೇಕು ಹಾಗೂ ಮಸೂರದಿಂದ ಉಂಟಾಗುವ ವರ್ಧನೆ ಕಂಡುಹಿಡಿಯಿರಿ. f = -30 ಸೆಂಟಿಮೀಟರ್, u ಎಷ್ಟು? v = -20 ಸೆಂಟಿಮೀಟರ್. ಮಸೂರದ ಸೂತ್ರ 1/v - 1/u = 1/f.
ಬೆಲೆಯನ್ನು ತುಂಬಿದಾಗ u = -60 ಸೆಂಟಿಮೀಟರ್, ವರ್ಧನೆ m = v/u -20/-60 1/3 = 0.33. ವ್ಯಾಖ್ಯಾನಗಳು. ವಕ್ರೀಭವನ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ತನ್ನ ಪಥದಲ್ಲಿ ವಿಚಲನೆ ಹೊಂದುತ್ತದೆ. ಬೆಳಕಿನ ಈ ಗುಣವನ್ನು ಬೆಳಕಿನ ವಕ್ರೀಭವನ ಎನ್ನುವರು. ವಕ್ರೀಭವನ ಸೂಚ್ಯಂಕ. ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಂಕ ಎನ್ನುವರು. nm = c/v. ವಕ್ರೀಭವನ ಸೂಚ್ಯಂಕ = ಗಾಳಿಯಲ್ಲಿ ಬೆಳಕಿನ ವೇಗ ಮಾಧ್ಯಮದಲ್ಲಿ ಬೆಳಕಿನ ವೇಗ. ನೀರಿನ ವಕ್ರೀಭವನ ಸೂಚ್ಯಂಕ nw = 1.33. ಇದರ ಅರ್ಥವೇನು? ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ನೀರಿನಲ್ಲಿ ಬೆಳಕಿನ ವೇಗಗಳ ಅನುಪಾತ 1.33 ಇದೆ ಎಂದರ್ಥ. ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನ. ಒಂದು ಡ್ರಾಯಿಂಗ್ ಬೋರ್ಡ್ನ ಮೇಲೆ ಬಿಳಿ ಕಾಗದದ ಹಾಳೆಯನ್ನು ಡ್ರಾಯಿಂಗ್ ಪಿನ್ನುಗಳ ಸಹಾಯದಿಂದ ಅಳವಡಿಸಿ ಆಯತಾಕಾರದ ಗಾಜಿನ ಚಪ್ಪಡಿಯನ್ನು ಹಾಳೆಯ ಮೇಲೆ ಮಧ್ಯಭಾಗದಲ್ಲಿ ಇರಿಸಬೇಕು ಮತ್ತು ಗಾಜಿನ ಚಪ್ಪಡಿಯ ಸುತ್ತಲೂ ಪೆನ್ಸಿಲ್ ಸಹಾಯದಿಂದ ರೇಖೆಯನ್ನು ಎಳೆಯಬೇಕು. ಒಂದೇ ರೀತಿಯ 4 ಗುಂಡು ಪಿನ್ನುಗಳನ್ನು ತೆಗೆದುಕೊಂಡು ಅದರಲ್ಲಿ 2 ಪಿನ್ನುಗಳನ್ನು ಹಾಳೆಗೆ ಲಂಬವಾಗಿರುವಂತೆ ಮೇಲಿನಿಂದ ಅಂಚಿನೊಂದಿಗೆ ಒಂದು ಓರೆಯಾಗಿ ರೇಖೆಯನ್ನು ಉಂಟು ಮಾಡುವಂತೆ ಪಿನ್ನುಗಳನ್ನು ಚುಚ್ಚಬೇಕು. ಚುಚ್ಚಿರುವ ಪಿನ್ನುಗಳ ಪ್ರತಿಬಿಂಬಗಳಿಗಾಗಿ ಚಪ್ಪಡಿ ವಿರುದ್ಧ ಅಂಚಿನಿಂದ ನೋಡಬೇಕು ಮತ್ತು ಇತರ 2 ಪಿನ್ನುಗಳನ್ನು ಮೊದಲ ಪಿನ್ನುಗಳ ಪ್ರತಿಬಿಂಬಗಳ ನೇರದಲ್ಲಿ ಬರುವಂತೆ ಚುಚ್ಚಬೇಕು. ಪಿನ್ನುಗಳು ಮತ್ತು ಗಾಜಿನ ಚಪ್ಪಡಿಯನ್ನು ತೆಗೆಯಬೇಕು. ಮೇಲಿನ ಅಂಚಿಗೆ ಮೇಲಿನ ಪಿನ್ನುಗಳ ತುದಿಗಳನ್ನು ಸೇರಿಸಿ ಹಾಗೂ ಕೆಳಗಿನ ಅಂಚಿಗೆ ಕೆಳಗಿನ ಪಿನ್ನುಗಳ ತುದಿಗಳನ್ನು ಸೇರಿಸಿ ಗಾಜಿನ ಚಪ್ಪಡಿಯ ಈ 2 ಬಿಂದುಗಳನ್ನು ಸೇರಿಸಿ. ಮಸೂರದ ಸಾಮರ್ಥ್ಯ. ಪಾಸಿಟಿವ್ ಅರ್ಥ ಉಪಯೋಗ, ನೆಗೆಟಿವ್ ಅರ್ಥ ಉಪಯೋಗ. ಮಸೂರದ ಸಾಮರ್ಥ್ಯವು ಸಂಗಮ ದೂರದ ವಿಲೋಮಾನುಪಾತದಲ್ಲಿರುತ್ತದೆ. P = 1/f. ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಡಯಾಪ್ಟರ್ D. ಒಂದು ಡಯಾಪ್ಟರ್ ಅನ್ನು 1 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮಸೂರದ ಸಾಮರ್ಥ್ಯ ಎನ್ನುವರು. 1D = 1m-1. P ನ ಮಸೂರ ಸಾಮರ್ಥ್ಯ ಧನಾತ್ಮಕವಾಗಿ, ಉದಾಹರಣೆ +2.0D. ನಿಮ್ನ ಮಸೂರದ ಸಾಮರ್ಥ್ಯವನ್ನು ಋಣಾತ್ಮಕವಾಗಿ, ಉದಾಹರಣೆ -2.5D. ಸ್ವಭಾವ ಸ್ಥಾನದೊಂದಿಗೆ. ದರ್ಪಣಗಳಲ್ಲಿ ಪ್ರತಿಬಿಂಬಗಳು. ನಿಮ್ನ ದರ್ಪಣದಲ್ಲಿ ವಸ್ತುವನ್ನು ಅನಂತ ದೂರದಲ್ಲಿಟ್ಟಾಗ, ವಸ್ತುವನ್ನು C ಯಿಂದ ದೂರದಲ್ಲಿಟ್ಟಾಗ, ವಸ್ತುವನ್ನು C ಯಲ್ಲಿಟ್ಟಾಗ, ವಸ್ತುವನ್ನು C ಮತ್ತು F ನ ನಡುವೆ ಇಟ್ಟಾಗ, ವಸ್ತುವನ್ನು F ನಲ್ಲಿಟ್ಟಾಗ, ವಸ್ತುವನ್ನು F ಮತ್ತು P ನ ನಡುವೆ ಇಟ್ಟಾಗ. ಸ್ವಭಾವ ಸ್ಥಾನದೊಂದಿಗೆ. ಮಸೂರಗಳಲ್ಲಿ ಪ್ರತಿಬಿಂಬಗಳು. P ನ ಮಸೂರದಲ್ಲಿ ವಸ್ತುವನ್ನು ಅನಂತ ದೂರದಲ್ಲಿಟ್ಟಾಗ, ವಸ್ತುವನ್ನು 2f1 ಗಿಂತ ದೂರದಲ್ಲಿಟ್ಟಾಗ, ವಸ್ತುವನ್ನು 2f1 ನಲ್ಲಿಟ್ಟಾಗ, f1 ಮತ್ತು 2f1 ಗಳ ನಡುವೆ ಇಟ್ಟಾಗ, ಪ್ರಧಾನ ಸಂಗಮ f1 ನಲ್ಲಿಟ್ಟಾಗ, f1 ಮತ್ತು O ಗಳ ನಡುವೆ ಇಟ್ಟಾಗ. ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಕಣ್ಣುಗಳ ನಡುವಿನ ವ್ಯತ್ಯಾಸ. ಸಮೀಪ ದೃಷ್ಟಿ ಇರುವ ವ್ಯಕ್ತಿಯು ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣಬಲ್ಲರು, ಆದರೆ ದೂರ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣಲಾರರು. ಈ ವ್ಯಕ್ತಿಗೆ ದೂರದಲ್ಲಿರುವ ವಸ್ತು ತುಂಬಾ ಹತ್ತಿರದಲ್ಲಿದ್ದಂತೆ ಕಾಣುತ್ತದೆ. ಇಂಥ ವ್ಯಕ್ತಿಯು ಸ್ವಲ್ಪ ದೂರದಲ್ಲಿರುವ ವಸ್ತುಗಳನ್ನು ಮಾತ್ರ ಕಾಣಲು ಸಾಧ್ಯವಾಗುತ್ತದೆ. ನಿಮ್ನ ಮಸೂರದ ಕನ್ನಡಕವನ್ನು ಬಳಸುವ ಮೂಲಕ ಕಣ್ಣಿನ ಇಂಥ ದೋಷಗಳನ್ನು ನಿವಾರಿಸಬಹುದು. ಸಮೀಪ ದೃಷ್ಟಿ ಕಣ್ಣಿನಲ್ಲಿ ದೂರದ ವಸ್ತುವಿನ ಚಿತ್ರವು ಅಕ್ಷಪಲ್ಲಟದ ಮೇಲೆ ರೂಪುಗೊಳ್ಳದೆ ಅಕ್ಷಪಲ್ಲಟದ ಮುಂದೆ ರೂಪುಗೊಳ್ಳುತ್ತದೆ. ಈ ದೋಷವನ್ನು ಉಂಟಾಗಲು ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಅಥವಾ ಕಣ್ಣುಗುಡ್ಡೆಯ ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದೇ ಕಾರಣ. ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರವನ್ನು ಉಪಯೋಗಿಸಿ ಈ ದೋಷವನ್ನು ನಿವಾರಿಸಬಹುದು. ಸೂಕ್ತ ಸಾಮರ್ಥ್ಯವುಳ್ಳ ನಿಮ್ನ ಮಸೂರವು ಪ್ರತಿಬಿಂಬವನ್ನು ರೆಟಿನಾದ ಮೇಲೆ ಉಂಟು ಮಾಡುತ್ತದೆ. ಹೀಗೆ ದೋಷ ಸರಿಯಾಗುತ್ತದೆ. ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ನಡುವಿನ ವ್ಯತ್ಯಾಸ. ದೂರದೃಷ್ಟಿ. ಹೈಪರ್ಮೆಟ್ರೋಪಿಯಾ ಇರುವ ವ್ಯಕ್ತಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಬಲ್ಲರು, ಆದರೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣಲಾರರು. ಸಮೀಪ ವಸ್ತುಗಳು ಮಾತ್ರ ಗೋಚರಿಸುತ್ತವೆ. ಅಂತಹ ದೋಷವನ್ನು ದೂರದೃಷ್ಟಿ ದೋಷ ಎನ್ನುವರು. ದೂರದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಸಾಮಾನ್ಯ ಸಮೀಪ ಬಿಂದುವಾದ 25 ಸೆಂಟಿಮೀಟರ್ಗಿಂತ ತುಂಬಾ ದೂರದಲ್ಲಿರುತ್ತದೆ. ಅಂತಹ ವ್ಯಕ್ತಿಗಳು ಸ್ಪಷ್ಟವಾಗಿ ಓದಿಗಾಗಿ ಓದುವ ವಸ್ತುಗಳನ್ನು ಕಣ್ಣಿನಿಂದ 25 ಸೆಂಟಿಮೀಟರ್ಗೂ ಹೆಚ್ಚಿನ ಅಂತರದಲ್ಲಿಡಬೇಕು. ದೂರದೃಷ್ಟಿ ಕಣ್ಣಿನಲ್ಲಿ ಚಿತ್ರವು ಅಕ್ಷಿಪಲ್ಲಟದ ಹಿಂದೆ ರೂಪುಗೊಳ್ಳುತ್ತದೆ.
ಏಕೆಂದರೆ ಚಿತ್ರದಲ್ಲಿರುವಂತಹ ಹತ್ತಿರ ವಸ್ತುವಿನ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗುತ್ತದೆ. ಈ ದೋಷ ಉಂಟಾಗಲು ಕಾರಣ ಮಸೂರದ ಸಂಗಮ ದೂರ ಉದ್ದವಾಗಿರುವುದು ಅಥವಾ ಕಣ್ಣುಗುಡ್ಡೆ ಅತಿ ಚಿಕ್ಕದಾಗಿರುವುದು. ಈ ದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮಸೂರದ ಸಹಾಯದಿಂದ ಸರಿಪಡಿಸಬಹುದು. ಪೀನ ಮಸೂರ ಮತ್ತು ನಿಮ್ನ ಮಸೂರಗಳ ವ್ಯತ್ಯಾಸ: ಹೊರಭಾಗದ 2 ಗೋಳಿಯ ಮೇಲ್ಮೈಗಳನ್ನು ಹೊಂದಿದೆ, ಒಳಭಾಗದ 2 ಗೋಳಿಯ ಮೇಲ್ಮೈಗಳನ್ನು ಆವರಿಸಿದೆ. ಮಧ್ಯದಲ್ಲಿ ದಪ್ಪ, ಅಂಚಿನಲ್ಲಿ ತೆಳು, ಅಂಚಿನಲ್ಲಿ ದಪ್ಪ, ಮಧ್ಯದಲ್ಲಿ ತೆಳು. ಬೆಳಕಿನ ಕಿರಣ ಕೇಂದ್ರೀಕರಿಸುತ್ತದೆ, ಬೆಳಕಿನ ಕಿರಣ ವಿಕೇಂದ್ರೀಕರಿಸುತ್ತದೆ. ನಿಮ್ನ ದರ್ಪಣ, ಪೀನ ದರ್ಪಣ. ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿರುತ್ತದೆ, ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿರುತ್ತದೆ. ಚಮಚದ ಒಳಭಾಗದ ವಕ್ರ ಮೇಲ್ಮೈ ಹೊಂದಿರುತ್ತದೆ, ಚಮಚದ ಹೊರಭಾಗದ ವಕ್ರ ಮೇಲ್ಮೈ ಹೊಂದಿರುತ್ತದೆ. ವಕ್ರತಾ ಕೇಂದ್ರ ಮುಂಭಾಗದಲ್ಲಿದೆ, ವಕ್ರತಾ ಕೇಂದ್ರ ಹಿಂಭಾಗದಲ್ಲಿದೆ. ಬೆಳಕಿನ ಕೇಂದ್ರೀಕರಿಸುವಿಕೆ, ಬೆಳಕಿನ ವಿಕೇಂದ್ರೀಕರಿಸುವಿಕೆ. ದರ್ಪಣ ಧ್ರುವ: ಒಂದು ಬಿಂದುವು ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರವಾಗಿದೆ, ಇದು ದರ್ಪಣದ ಮೇಲಿರುತ್ತದೆ. ದರ್ಪಣದ ವಕ್ರತಾ ಕೇಂದ್ರ: ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ. ಈ ಗೋಳದ ಕೇಂದ್ರ ಬಿಂದುವನ್ನು ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಎನ್ನುವರು. ದರ್ಪಣದ ವಕ್ರತಾ ತ್ರಿಜ್ಯ: ಗೋಳೀಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯವನ್ನು ದರ್ಪಣದ ವಕ್ರತಾ ತ್ರಿಜ್ಯ ಎನ್ನುವರು. ಪ್ರಧಾನಾಕ್ಷ: ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ಪ್ರಧಾನಾಕ್ಷ ಎನ್ನುವರು. ಸಂಗಮ ಬಿಂದು: ದರ್ಪಣದಿಂದ ಪ್ರತಿಫಲಿಸುವ ಎಲ್ಲಾ ಕಿರಣಗಳು ದರ್ಪಣದ ಪ್ರಧಾನಾಕ್ಷ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸುವ ಛೇದಿಸುವ ಬಿಂದುವನ್ನು ಸಂಗಮ ಬಿಂದು ಎನ್ನುವರು. ಸಂಗಮ ದೂರ: ಗೋಳೀಯ ದರ್ಪಣ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವನ್ನು ಸಂಗಮ ದೂರ ಎನ್ನುವರು. ದ್ಯುತಿರಂಧ್ರ: ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನು ದ್ಯುತಿರಂಧ್ರ ಎನ್ನುವರು. ಮಸೂರಗಳು: 2 ಮೇಲ್ಮೈಗಳಿಂದ ಆವರಿಸಿರುವ ಒಂದು ಪಾರದರ್ಶಕ ವಸ್ತುವಿನ ಯಾವುದಾದರೂ ಒಂದು ಮೇಲ್ಮೈ ಅಥವಾ 2 ಮೇಲ್ಮೈಗಳು ಗೋಳೀಯವಾಗಿದ್ದರೆ ಅದನ್ನು ಮಸೂರ ಎನ್ನುವರು. ಮಸೂರದ ವಕ್ರತಾ ಕೇಂದ್ರ ಸಿ: ಗೋಳೀಯ ಮೇಲ್ಮೈಗಳು ಗೋಳದ ಒಂದು ಭಾಗವನ್ನು ರೂಪಿಸುತ್ತವೆ. ಈ ಗೋಳಗಳು ವಕ್ರತಾ ಕೇಂದ್ರಗಳು C1 ಮತ್ತು C2. ಪ್ರಧಾನಾಕ್ಷ: ಮಸೂರದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆ. ದೃಕ್ಕೇಂದ್ರ: ಮಸೂರದ ಕೇಂದ್ರ ಬಿಂದುವನ್ನು ದೃಕ್ಕೇಂದ್ರ ಎನ್ನುವರು. ದ್ಯುತಿರಂಧ್ರ: ಗೋಳೀಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸವನ್ನು ದ್ಯುತಿರಂಧ್ರ ಎನ್ನುವರು. ಸಂಗಮ ದೂರ: ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ಕೇಂದ್ರಗಳ ನಡುವಿನ ದೂರವನ್ನು ಸಂಗಮ ದೂರ ಎನ್ನುವರು. ಧನ್ಯವಾದಗಳು.